ರೈಟ್. ಪ್ರಜ್ವಲ್ ರೇವಣ್ಣ ಬರ್ತಾರೆ. ಬಂದ ನಂತರದಲ್ಲಿ ಆಗುವಂತಹ ಕಾನೂನಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಸಹಜವಾಗಿ ಎಲ್ಲದಕ್ಕೂ ಈಗ SIT ತಯಾರಿಯನ್ನ ಮಾಡ್ಕೊಂಡಿರುತ್ತೆ. ಹಿಂದೆನೇ ತಯಾರಿ ಮಾಡ್ಕೊಂಡಿತ್ತು, ಆದ್ರೆ ಅವ್ರು ಬರಲಿಲ್ಲ ಅಷ್ಟೇ. ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟ ದಿನವೇ ರೇವಣ್ಣ ಟೆಂಪಲ್ ರನ್. ಬೆಳಗ್ಗೆ ಅಷ್ಟೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ರೇವಣ್ಣ ಅವರು. ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಸುಮಾರು 2 ಗಂಟೆ ರೇವಣ್ಣ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇವಸ್ಥಾನದಲ್ಲಿ. ಪ್ರಜ್ವಲ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಅವರು ದೇವೇಗೌಡರ ವಾರ್ನಿಂಗ್ ತಿಳಿದಿಲ್ಲ ಅಂತ ಕೂಡ ರೇವಣ್ಣ ಅವರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ಈಗ ಅವರು ದೇವಸ್ಥಾನ ಈಗಾಗಲೇ ಅವರು ಬೇಲನ್ನ ಪಡ್ಕೊಂಡ ನಂತರದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಈಗ ಮುಂದುವರೆದಿದೆ ಅದರ ಒಂದು ಸರ್ದಿ. ಒಂದು 10 ನಿಮಿಷ ಎಕ್ಸ್ಟ್ರಾ ಪ್ರಾರ್ಥನೆ ಮಾಡಿರ್ತಾರಷ್ಟೇ. ರಾಜ್ಯದಲ್ಲಿ ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅಷ್ಟೇ, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಈಗ ಮಂಜುನಾಥ ಸ್ವಾಮಿನೇ ನನಗೆ ಇದೆ. ನನಗೆ ಎಲ್ಲ ಕ್ಷೇತ್ರಗಳು, ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ. ಮಂಜುನಾಥನ ದರ್ಶನ ಮಾಡಿದ್ದೀನಿ. ಎಲ್ಲ ಮಂಜುನಾಥನಿಗೆ ಬಿಡ್ತು. ಸಚಿವರಾಗೂ ಮಾಡಿದ್ದೀನಿ. ಎಲ್ಲ ಥರ ಇದೆ. ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ನಾನೇನು ಯಾವಾಗಲೂ ಬರ್ತಾರೆ ಇರ್ತೀನಿ. ಬರ್ತೀವಿ.